ಇವತ್ತು ನಮ್ಮೂರ್ ಕೆರೆಯಲ್ಲಿ ಎಷ್ಟು ಕೆಜಿ ಮೀನ್ ಹಿಡಿದ ಗೊತ್ತಾ? ವಿಡಿಯೋ ಕೊನೆವರೆಗೂ ನೋಡಿ ಎಷ್ಟು ಕೆಜಿ ಮೀನ್ ಹಿಡಿದ ಅಂತ ಹೇಳ್ತೀನಿ. ಮಂಗಳವಾರ ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಮೀನ್ ಹಿಡಿಯೋಣ ಅಂತ ಕೆರೆ ಹತ್ರ ಹೋಗಿ ಕೆರೆಗೆ ಬಲೆ ಬಿಡ್ಬೇಕಾಗಿರೋ ಬಲೆಲ್ಲೂ ಎರಲಕ್ ಹಾಕೊಂಡು ಅಲ್ಲಿಂದ ಸೀದಾ ಇವಾಗ ನಾವು ಕೆರೆ ಒಳಗೆ ಹೋಗ್ಬೇಕು. ನಾವ್ ಯಾಕಿಂಗೆ 4 ಗಂಟೆಗೆ ಹೋಗಿ ಬಲೆ ಬಿಡ್ತೀವಿ ಅಂತಂದ್ರೆ ಗಾಳಿ ಬಿಡ್ತಾ ಜಾಸ್ತಿ ಇರೋದ್ರಿಂದ ಬೇಗ ಹೋಗ್ಬಿಟ್ಟು ಬಲೆ ಬಿಡ್ಬೇಕು. ಅದಕ್ಕೆ ಈ ತರ ಅಣೆ ಬೆಟ್ರಿ ಹಾಕೊಂಡು ಹೋಗಿ ಕೆರೆ ಒಳಗೆ ಬಲೆ ಬಿಡ್ತೀವಿ. ಅಲ್ಲೆಲ್ಲ ಲೈಟ್ ಹೊಡಿತಾರಲ್ಲ ಅದೆಲ್ಲ ಬಲೆ ಬಿಡ್ತಾರ ಅವರು. ಅಲ್ಲಿಂದ ಸೀದಾ ನಾವು ಕೂಡ ಕೆರೆ ಒಳಗೆ ಹೋದ ಬಲೆ ಬಿಡಕ್ಕೆ. ಬೆಳಕಾಯ್ತಾ ಐತೆ ನೋಡಿ, ಈ ಕಡೆ ಮಳೆ ಬರಂಗ್ ಆಗ್ತೈತೆ. ಆದ್ರೂ ಕೂಡ ಎಲ್ರು ಬಲೆ ಬಿಡ್ತಾವ್ರೆ. 5:50 ನಾವು ಕೂಡ ಎಲ್ಲ ಬಲೆ ಎಲ್ಲ ಬಿಟ್ಟಾಯ್ತು. ಇವಾಗ ಬಲೆಗೆ ಬಿದ್ದಿರೋ ಮೀನ್ನ ಬಿಚ್ಚಬೇಕು. ಸೊ ಬನ್ನಿ ಬಲೆ ಬಿದ್ದಿರೋ ಮೀನ್ನ ಎಷ್ಟು ಬಿದ್ದೈತೆ ಅಂತ ನೋಡೋಣ. ಹಾಗೆ ಫಸ್ಟ್ ಒಂದು ಜಿಲೇಬಿ ಸಿಗುತ್ತೆ. ಜಿಲೇಬಿನ ನಮ್ಮಪ್ಪ ಇವಾಗ ಬಿತ್ತವ್ರೆ. ಹಂಗೆ ಬಿದ್ದಿರೋ ಒಂದು ಜಿಲೇಬಿನ ಬಿಚ್ಬಿಟ್ಟು ಹಂಗೆ ಮುಂದೆ ಹೋಗ್ತಾ ಇನ್ನು ಕೂಡ ಜಿಲೇಬಿಗಳು ಸಿಗ್ತಾ ಹೋಗ್ತವೆ. ನಮ್ ಕೆರೆಗೆ ಟೋಟಲ್ ನಾವು ಒಟ್ಟು 12 ಬುತ್ತಿ ಬಲೆ ಬಿಟ್ಟಿರ್ತೀವಿ. 12 ಬುತ್ತಿ ಅಂತಂದ್ರೆ 2 ಕೆಜಿ ಬಲೆ, 4 ಕೆಜಿ ಬಲೆ ಬಿಟ್ಟಿರ್ತೀವಿ. 24 ಕೆಜಿ ಬಲೆಗೆ ಎಷ್ಟು ಕೆಜಿ ಮೀನ್ ಬೀಳುತ್ತೆ ಅಂತ ಫೈನಲ್ ಆಗಿ ಗೊತ್ತಾಗುತ್ತೆ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫೈನಲ್ ಗಂಟ ನೋಡಿ ಎಷ್ಟು ಕೆಜಿ ಮೀನ್ ಹಿಡಿದ ಅಂತ ಹೇಳ್ತೀವಿ. ಫಸ್ಟ್ ಬಿಟ್ಟಿರೋ ಬಲೆ ಸೋಸ್ಬೇಕಾದ್ರೆ ಅಂತ ಜಾಸ್ತಿ ಮೀನೇನ್ ಬೀಳಿಲ್ಲ ಫಸ್ಟ್ ನಿಟ್ಟಿಗೆ. ಸೊ ಸ್ವಲ್ಪನೇ ಮೀನ್ ಬಿದ್ದಿರೋದು ಫಸ್ಟ್ ನಿಟ್ಟಿಗೆ. ಫಸ್ಟ್ ಬಿಟ್ಟಿರೋ ಬಲೆಗೆ ಒಂದು 20ರಿಂದ 30 ಜಿಲೇಬಿ ಅಷ್ಟೇನೆ ಬೀಳೋದು. ಸೊ ನೆಕ್ಸ್ಟ್ ಬುತ್ತಿಗೆಲ್ಲ ಎಷ್ಟು ಮೀನ್ ಬೀಳುತ್ತೆ ಅಂತ ನೋಡೋಣ. ಮುಂದೆ ಬರ್ತಾ ಒಂದು ಟೈಗರ್ ಜಿಲೇಬಿ ಸಿಗುತ್ತೆ. ಸೊ ಟೈಗರ್ ಜಿಲೇಬಿಗೆ ನಾವ್ ಯಾಕಿಂಗೆ ತಲೆ ಮೇಲೆ ಹೊಡಿತೀವಿ ಅಂತಂದ್ರೆ ಅದು ದಪ್ಪ ಇರೋದ್ರಿಂದ ಮುಳ್ಳೇನಾದ್ರು ಹೊಡಿತು ಅಂತಂದ್ರೆ ಕೈಗೆ ಬೆಟ್ಟೆ ತೆಗಿಬೇಕಾಗುತ್ತೆ. ಸೊ ಅದಕ್ಕೆ ನಾವು ಹಿಂಗೆ ತಲೆ ಹೊಡೆದ್ಬಿಟ್ಟು ಅದಕ್ಕೆ ಮೀನ್ ಬಿತ್ತೀವಿ. ಈ ತರ ಆ ಮೀನ್ಗೆ ಹಂಗೆ ತಲೆ ಮೇಲೆ ಹೊಡೆದ್ರೆ ಮಾತ್ರ ಜಿಲೇಬಿನ ಬಿಚ್ಚಕ್ ಆಗೋದಿಲ್ಲ ಅಂತಂದ್ರೆ ಲೇಟ್ ಆಗುತ್ತೆ. ಅದಕ್ಕೆ ನಾವು ಹಂಗೆ ಜಿಲೇಬಿಗೆ ತಲೆ ಮೇಲೆ ಹೊಡಿತೀವಿ. ತಲೆ ಮೇಲೆ ಹೊಡೆದ್ರೆ ಬೇಗ ಬಿಚ್ಚಬಹುದು ಮೀನ್ನ, ಯಾಕಂದ್ರೆ ಅದು ಆ ಕಡೆ ಈ ಕಡೆ ಒದ್ದಾಡಲ್ಲ. ಒದ್ದಾಡದಾಗ ಏನ್ ಮಾಡ್ಬೋದು, ಜಿಲೇಬಿನ ಬೇಗ ಬಿಚ್ಚ. ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಬಂದ್ರೆ ಒಂದು ಕಟ್ಲ ಮರಿ ಸಿಗುತ್ತೆ. ಕಟ್ಲ ಮರಿಗೆ ಒಂದು ತಲೆ ಮೇಲೆ ಹೊಡೆದ್ಬಿಟ್ಟು ಅದನ್ನ ಬಿಚ್ಬಿಟ್ಟು ಒಳಕ್ ಹಾಕೋತೀವಿ, ಅಂದ್ರೆ ಅರ್ಲುತ್ತೆ ಒಳಕ್ ಹಾಕೋತೀವಿ. ಸೊ ಸೂರ್ಯ ನೋಡಿ, ಬೆಳಗ್ಗೆನೆ ಸೂರ್ಯ ಯಾವ ರೀತಿ ಪಳ 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 ಅಂತ ಹೊಳಿತಾವನೆ. ಸೊ ಮೀನೆಲ್ಲ ನೋಡ್ಬೋದು, ಮೀನೆಲ್ಲ ಈ ತರ ಅರ್ಲಕ್ ಹಾಕೊಂಡು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಮುಂದೆ ಇನ್ನೊಂದು ಕಟ್ಲ ಸಿಗುತ್ತೆ. ಕಟ್ಲಾಗೆ ಬಲೆ ಬಿದ್ದಿರೋ ಕಟ್ಲನ್ನ ತಲೆ ಮೇಲೆ ಹೊಡೆದು ಅರ್ಲದೊಳಕ್ ಹಾಕೊಂಡು ಅಲ್ಲಿಂದ ಸೀದಾ ಇನ್ನೊಂದ್ ಸ್ವಲ್ಪ ಮುಂದೆ ಒಂದು ದಪ್ಪದ ರಘು ಸಿಗುತ್ತೆ. ರಘುಗೆ ನಮ್ಮಪ್ಪ ತಲೆ ಮೇಲೆ ರಪ್ ಅಂತ ಹೊಡಿತದೆ. ಗುರು ಹೊಡೆದ ತಿನ್ನೋದು ಸೊತ್ತೋಗುತ್ತೆ. ಅದನ್ನ ಈ ಕಡೆ ಎತ್ತಾಕ್ತಾರೆ ನೋಡಿ. ಸೊ ಇದೊಂದು ದಪ್ಪದು ಒಂದು ಕಟ್ಲ ಬೀಳುತ್ತೆ. ಗೈಸ್ ಫೈನಲ್ ಆಗಿ ಕೆರೆ ಒಳಗಡೆ ಹೋಗಿ ಬಲೆ ಬಿದ್ದಿರೋ ಮೀನೆಲ್ಲ ಬಿಚ್ಕೊಂಡು ಇವಾಗ ಹಂಚಿಗೆ ಬಂದಿದ್ದೀವಿ. ಸೊ ಹಂಚಿಗೆ ಬಂದ್ಮೇಲೆ ನೋಡಿ ಇಷ್ಟು ಮೀನ್ ಬಿದ್ದೈತೆ. ಇದೇ ಕೆರೆಯಲ್ಲಿ ನಾವು ಮೀನ್ ಹಿಡಿದಿದ್ದು. ಬಿದ್ದಿರೋ ಮೀನನ್ನ ನಮ್ಮ ಅಂಗಡಿಗೆ ಎಷ್ಟು ಕಷ್ಟ ಮಾಡಿಕೊಂಡು ಇನ್ನು ಸ್ವಲ್ಪನ ಬೇರೆಯವ್ರಿಗೆ ಕೊಡ್ತೀವಿ. ಇವತ್ತು ನಾವು ನಮ್ಮೂರ ಕೆರೆಯಲ್ಲಿ ಟೋಟಲ್ ಆಗಿ 40 ಕೆಜಿ ಮೀನ್ ಹಿಡಿತೀವಿ. ಅಲ್ಲಿಂದ ಮೀನ್ ತಗೊಂಡು ಇವಾಗ ನಾವು ಮನೆ ಹತ್ರ ಹೋಗಿ ಅಂಗಡಿಗೆ ತಗೊಂಡಿರೋ ಮೀನ ಕ್ಲೀನ್ ಮಾಡ್ಬೇಕು. ಅಲ್ಲಿಂದ ಸೀದಾ ಮನೆ ಹತ್ರ ಬಂದು ಅಂಗಡಿಗೆ ತಂದಿರೋ ಮೀನೆಲ್ಲ ಕ್ಲೀನ್ ಮಾಡಿ ಮನೆಗೆ ಹೋದ್ರೆ ನಮ್ಮ ಮನೇಲಿ ಮೀನ್ ಸಾರು ಮಾಡಿದ್ರು. ಯಾಕಂದ್ರೆ ನಮ್ಮೂರ್ ಕೆರೆಗೆ ಬಲೆ ಬಿಟ್ರು ಅಂದ್ರೆ ಸಾಕು ಗುರು, ನಮ್ಮ ಮನೇಲಿ ಮೀನ್ ಸಾರು ಮಾಡ್ತಾ ಇರ್ತೀವಿ, ನಾವು ತಿಂತಾ ಇರ್ತೀವಿ. ನಿಮ್ಗೆ ಏನಾದ್ರು ಫ್ರೆಶ್ ಆಗಿ ಮೀನ್ ಏನಾದ್ರು ಬೇಕಂತಂದ್ರೆ DM ಮಾಡಿ. ಹಾಗೆ ಮದ್ದೂರಲ್ಲಿ ಬೇಕಾದ್ರೆ ನಮ್ಮ ಅಂಗಡಿ ಐತೆ, ಅಲ್ಲೂ ಬಂದು ಬೇಕಾದ್ರೆ ವಿಸಿಟ್ ಮಾಡಬಹುದು ನೀವು. ಇವತ್ತಿನ ವಿಡಿಯೋ ಬಂದು ಇಷ್ಟೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದ್ರೆ ಒಂದೇ ಒಂದು ಫಾಲೋ ಮಾಡಿ ಗುರು. ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾನು ಯೂಟ್ಯೂಬ್ ಅಲ್ಲಿ ಕೂಡ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿದೀನಿ. ಅದರಲ್ಲೂ ಕೂಡ ಡೈಲಿ ಫಿಶ್ ಬಗ್ಗೆನೇ ವಿಡಿಯೋಸ್ ಮಾಡ್ತಾ ಇದೀನಿ. ನನ್ನ ಯೂಟ್ಯೂಬ್ ನೇಮ್ ಬಂದ್ಬಿಟ್ಟು fish_k11 ಅಂತ ಐಡಿ ಐತೆ. ಹೋಗಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೂ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲೂ ಕೂಡ ಹೋಗಿ ವಿಡಿಯೋಸ್ ನೋಡಿ. ಇನ್ಸ್ಟಾದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.